ನೋಡ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಚಾಪ್ಟರ್ನಾಗ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗತ್ತೆ ರೀ ಇಲ್ಲಿ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಫಾರ್ಮುಲಾ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಆಗಿರ್ತೈತಿ. ಅದ ಪರ್ಸೆಂಟೇಜ್ ಆಫ್ ಲಾಸ್ ಏನಾಗತ್ತೆ ಇಲ್ಲಿ ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಆಗಿರ್ತೈತಿ. ಅಂದ್ರೆ ಇಲ್ಲಿ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಕಾಸ್ಟ್ ಪ್ರೈಸ್ 200 ಇದ್ರೆ ಸೆಲ್ಲಿಂಗ್ ಪ್ರೈಸ್ 300 ಮಾಡಿದ್ರೆ ಇಲ್ಲಿ ಪ್ರಾಫಿಟ್ ಎಷ್ಟಾಗ್ತದೆ ಇಲ್ಲಿ ಜಾಸ್ತಿ 100 ಆಗುತ್ತೆ. ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಏನಂತ 100 ಡಿವೈಡೆಡ್ ಬೈ 200 ಇಂಟು 100 ಅಂದ್ರೆ ಎಷ್ಟಾಗ್ತದೆ ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ 50 ಆಗತ್ತೆ. ಅದ ನೋಡ್ರಿ ಕಾಸ್ಟ್ ಪ್ರೈಸ್ 200 ಸೆಲ್ಲಿಂಗ್ ಪ್ರೈಸ್ 100 ಆದ್ರೆ ಲಾಸ್ ಎಷ್ಟಾಗತ್ತೆ ಇಲ್ಲಿ 100 ಆಗತ್ತೆ. ಪರ್ಸೆಂಟೇಜ್ ಆಫ್ ಲಾಸ್ ಎಷ್ಟಾಗ್ತದೆ ಇಲ್ಲಿ 100 ಡಿವೈಡೆಡ್ ಬೈ 200 ಇಂಟು 100 ಮಾಡಿದ್ರೆ 50% ಲಾಸ್ ಆಗತ್ತೆ. ಅದ ನೋಡ್ರಿ ಇಲ್ಲಿ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟು ಕೊಟ್ಟಂದ್ರೆ 20% ಕೊಟ್ಟನ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಡ್ತಾನ್ರಿ ಇಲ್ಲಿ 600 ಅಂತ ಕೊಟ್ಟನ. ಇಲ್ಲಿ ಕಾಸ್ಟ್ ಪ್ರೈಸ್ ಏನಂತ ಕೇಳಿದಂದ್ರೆ ಇಲ್ರಿ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟೈತ್ರಿ ಇಲ್ಲಿ 20% ಐತೆ. ಅಂದ್ರೆ ಎಷ್ಟಾಗತ್ತೆ ಇದು 1/5 ಆಗತ್ತೆ. ಇದು ಮ್ಯಾಲಿದು ಪ್ರಾಫಿಟ್ ಆಗಿರ್ತೈತಿ, ಕೆಳಗಿದ್ದು ಕಾಸ್ಟ್ ಪ್ರೈಸ್ ಆಗಿರ್ತೈತಿ. ಅಂದ್ರೆ ಇವೆರಡು ಕೂಡಿಸಿದ್ರೆ ಏನಾಗುತ್ತೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ರೇಷಿಯೋ 6 ಬರ್ತೈತಿ. ಅಂದ್ರೆ ಈ 6 ವ್ಯಾಲ್ಯೂ ಎಷ್ಟು ಕೊಟ್ಟನ ಇಲ್ಲಿ 600 ಕೊಟ್ಟನ. ಅಂದ್ರೆ ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 5 ಐತಿ. ಅಂದ್ರೆ 600 600 500 500 ಕಾಸ್ಟ್ ಪ್ರೈಸ್ ಆಗತ್ತೆ. ಅದ ನೋಡ್ರಿ ಇನ್ನೊಂದು ಪರ್ಸೆಂಟೇಜ್ ಆಫ್ ಲಾಸ್ ನೋಡ್ರಿ ಎಷ್ಟು ಕೊಟ್ಟನ್ರಿ ಇಲ್ಲಿ 16.66% ಕೊಟ್ಟನ. ಅಂದ್ರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟನ್ರಿ ಇಲ್ಲಿ 500 ಕೊಟ್ಟನ. ಅಂದ್ರೆ 16.66% ಅಂದ್ರೆ ಎಷ್ಟಾಗತ್ತೆ ಇದು ಇದ್ರ ವ್ಯಾಲ್ಯೂ 1/6 ಆಗುತ್ತೆ. ಅಂದ್ರೆ ಇದು ಲಾಸ್, ಇದು ಕಾಸ್ಟ್ ಪ್ರೈಸ್. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 5 ಆಗತ್ತೆ, ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ 6 ಬರ್ತೈತೆ. 5 ವ್ಯಾಲ್ಯೂ ಎಷ್ಟು ಕೊಟ್ಟನ 500 ಕೊಟ್ಟನ. ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 600 ಆಗತ್ತೆ. ಈ ಟೈಪ್ ಕ್ವಶನ್ಗಳು ಜಾಸ್ತಿ ಇರ್ತಾವ, ಹಂಗ ನೋಡಿ. ಒಬ್ಬ ಅಂಗಡಿ ವ್ಯಾಪಾರಿ ಒಂದು ವಸ್ತುನ 180 ರೂಪಾಯಿಗೆ ಮಾರ್ತಾನ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗ್ತದೆ 180 ಐತೆ. ಮತ್ತು 10% ನಷ್ಟ ಆಗತ್ತೆ. ಹೋಗುತ್ತೆ ಪರ್ಸೆಂಟೇಜ್ ಲಾಸ್ ಎಷ್ಟೈತಿ 10% ಆಗತ್ತೆ. ಅಂದ್ರೆ 9/10 ಆಗತ್ತೆ. ಅಂದ್ರೆ ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಎಷ್ಟಾಗ್ತದೆ ಇಲ್ಲಿ 9/10. 9 ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 180. ಅಂದ್ರೆ 9/20 10/20 ಮಾಡಿದ್ರೆ ಎಷ್ಟಾಗ್ತದೆ ಇಲ್ಲಿ ಕಾಸ್ಟ್ ಪ್ರೈಸ್ 200 ಬಂತು. ನಮ್ಗೆ 8% ಲಾಭ ಪಡೆಯೋಕೆ ಎಷ್ಟು ರೂಪಾಯಿಗೆ ಮಾರ್ಬೇಕಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ನೋಡಿ 200 ಇಂಟು 8% ಪ್ರಾಫಿಟ್ ಅಂದ್ರೆ 108 ರೂಪಾಯಿ. 100 ಇಸ್ ಈಕ್ವಲ್ ಟು 216 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಒಂದು ವಸ್ತುವಿನ ಖರೀದಿ ಬೆಲೆ ಮತ್ತು ಮಾರಾಟ ಬೆಲೆಗಳ ಅನುಪಾತ ಕೊಟ್ಟಿರಲಿ. ಕಾಸ್ಟ್ ಪ್ರೈಸ್ ರೇಷಿಯೋ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ 8:6 ಐತಿ. ಲಾಸ್ ಎಷ್ಟೈತಿ ಇಲ್ಲಿ 2 ಐತಿ. 2/8 ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಲಾಸ್ ಬರುತ್ತೆ. 2 1 4 8 4 25 ಲಾಸ್ ಪರ್ಸೆಂಟೇಜ್ ಆಫ್ ಲಾಸ್ ಎಷ್ಟೈತಿ ಇಲ್ಲಿ 25%. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಒಂದು ವಸ್ತುವನ್ನು 2400 ರೂಪಾಯಿ ಖರೀದಿಸ್ಯಾರ. ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಲ್ಲಿ 2400 ಐತಿ. ಮತ್ತು ಸೆಲ್ಲಿಂಗ್ ಪ್ರೈಸ್ 160 ರೂಪಾಯಿ ಐತಿ. ಇಲ್ಲಿ ಲಾಸ್ ಎಷ್ಟೈತ್ರಿ ಇಲ್ಲಿ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. 2400 ಮೈನಸ್ 2160 ಮಾಡಿದ್ರೆ 240 ರೂಪಾಯಿ ಲಾಸ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ಲಾಸ್ ಇಸ್ ಈಕ್ವಲ್ ಟು ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಆಗುತ್ತೆ. 240 ಡಿವೈಡೆಡ್ ಬೈ 2400 ಇಂಟು 100 240 10 0 ಕ್ಯಾನ್ಸಲ್. ಅಂದ್ರೆ 10% ಲಾಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. 60 ವಸ್ತು ಒಟ್ಟು ಖರೀದಿ ಬೆಲೆ 4800 ಕೊಟ್ಟನು. 60 ವಸ್ತು ಸಿ ಪಿ ಎಷ್ಟು ಕೊಟ್ಟನು ಇಲ್ಲಿ 4800 ಆಗುತ್ತೆ. ಒಂದ್ರ ಸಿ ಪಿ ಎಷ್ಟಾಗುತ್ತೆ ಇಲ್ಲಿ 4800 ಡಿವೈಡೆಡ್ ಬೈ 60 6 ಇಂಟ್ಲಿ 40 80 ರೂಪಾಯಿ ಆಕತಿ. ಮತ್ತು 75 ವಸ್ತುಗಳ ಮಾರಾಟ ಬೆಲೆ ಕೊಟ್ಟನು. 75 ವಸ್ತು ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟನು ಇಲ್ಲಿ 5250 ಕೊಟ್ಟನು. ಇಲ್ಲಿ ಒಂದು ವಸ್ತು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 5250 75 ಮಾಡಿದ್ರೆ 70 ರೂಪಾಯಿ ಆಕತಿ. ಇಲ್ಲಿ ಲಾಸ್ ಎಷ್ಟಾದ್ರೆ ಇಲ್ಲಿ 80 ಮೈನಸ್ 70 ಮಾಡಿದ್ರೆ 10 ರೂಪಾಯಿ ಲಾಸ್ ಆಗುತ್ತೆ. ಒಂದು ಪರ್ಸೆಂಟೇಜ್ ಆಫ್ ಲಾಸ್ ಇಸ್ ಈಕ್ವಲ್ ಟು 10/80 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 12.5% ಲಾಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಒಂದು ವಸ್ತುವಿನ ಖರೀದಿ ಬೆಲೆ 500 ರೂಪಾಯಿ ಐತಿ. ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಲ್ಲಿ 500 ಐತಿ. ಮತ್ತು ಮಾರಾಟ ಬೆಲೆ ಎಷ್ಟೈತಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 650 ಐತಿ. ಲಾಭ ಶೇಕಡಾವಾರು ಕಂಡುಹಿಡಿಯಿರಿ ಅಂತ ಕೇಳಿರಲಿ. ಜಾಸ್ತಿ ಎಷ್ಟಾದ್ರೆ ಇಲ್ಲಿ 150 ಆಯ್ತು. ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು 150 ಬೈ 500 ಇಂಟು 100 005153. ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟೈತಿ ಇಲ್ಲಿ 30 ಬರುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ.
ಒಬ್ಬ ವ್ಯಕ್ತಿ ಒಂದು ವಸ್ತುನ 420 ರೂಪಾಯಿಗೆ ಮಾರೇನಿ ಅಂತ ಕೊಟ್ಟರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾದ್ರಿ ಇಲ್ಲಿ 420 ಐತಿ. ಲಾಸ್ 12.5% ಕೊಟ್ಟನು. ಲಾಸ್ ಪರ್ಸೆಂಟೇಜ್ ಎಷ್ಟೈತಿ 12.5% ಕೊಟ್ಟನು. ಅಂದ್ರೆ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 1/8 ಆಗುತ್ತೆ. ₹1 ಲಾಸ್ ಆಗೈತೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಇಲ್ಲಿ 7 ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟು 8 ಬರುತ್ತೆ. 7 ವ್ಯಾಲ್ಯೂ 420 ಕೊಟ್ಟನು. 7 ಆರ್ಲೆ 45, 8 ಆರ್ಲೆ 480 ಅಂದ್ರೆ ಕಾಸ್ಟ್ ಪ್ರೈಸ್ 480 ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನಮ್ಮನ್ನು ಒಂದು ವಸ್ತುವನ್ನ 2500 ರೂಪಾಯಿ ಖರೀದಿಸನಿಲ್ಲ. ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಲ್ಲಿ 2500 ಐತಿ. 16% ಲಾಭಕ್ಕೆ ಮಾರೇನ. ಪ್ರಾಫಿಟ್ ಎಷ್ಟೈತಿ ಇಲ್ಲಿ 16% ಐತಿ. ನಮಗೆ ಸೆಲ್ಲಿಂಗ್ ಪ್ರೈಸ್ ಏನಂತ ಕೇಳಿನಿ ಇಲ್ಲಿ ನೋಡಿ 2500 16% ಜಾಬ್ ಪ್ರಾಫಿಟ್ ಅಂದ್ರೆ 116/100 ಆಗುತ್ತೆ. 0 ಕ್ಯಾನ್ಸಲ್ ಮಾಡಿದ್ವಿ. 25 ಇಂಟು 116 ಮಾಡಿದ್ರೆ ಎಷ್ಟು ಬರ್ತದೆ ಇಲ್ಲಿ 2900 ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 200 ರೂಪಾಯಿಗೆ ಮಾರೇನಿಲ್ಲ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ 200 ರೂಪಾಯಿ ಆಯ್ತು. ಮತ್ತು 20% ಲಾಸ್ ಆಗೈತೆ. ಲಾಸ್ ಎಷ್ಟೈತಿ 20% ಅಂದ್ರೆ 1/5 1 ಲಾಸ್ ಆಗೈತಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತಿ ಇಲ್ಲಿ 4 ಆಗೈತಿ. ಕಾಸ್ಟ್ ಪ್ರೈಸ್ 5 ಆಕೈತಿ. 4 ವ್ಯಾಲ್ಯೂ 200 ಕೊಟ್ಟಿನ 4 50 5 50 ಎಷ್ಟಾಯ್ತು ಇಲ್ಲಿ 250 ರೂಪಾಯಿ ಕಾಸ್ಟ್ ಪ್ರೈಸ್ ಆಯ್ತು. ನಮಗೇನು ಕೇಳೀನಿ ಇಲ್ಲಿ 25% ಲಾಭ ಪಡೆಯೋಕೆ ಎಷ್ಟು ರೂಪಾಯಿಗೆ ಮಾರ್ಬೇಕು ಅಂತ ಕೇಳೀನಿ ಇಲ್ಲಿ. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 250 ಇಂಟು 125/125 125 4 100 ಇದು 25 125 4 ಆಗುತ್ತೆ. 1250 4 ಮಾಡಿದ್ರೆ ಎಷ್ಟು ಬರ್ತದೆ ಇಲ್ಲಿ 312.5 ರೂಪಾಯಿ ಬರುತ್ತೆ. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 4400 ರೂಪಾಯಿ ಮಾರ್ಯಾನಿದೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ 4400 ಐತಿ. ಮತ್ತು 20% ಲಾಸ್ ಐತಿ. ಲಾಸ್ ಎಷ್ಟಾಗೈತಿ ಇಲ್ಲಿ 20% ಅಂದ್ರೆ 1/5 ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ 4 ಆಗುತ್ತೆ. ಕಾಸ್ಟ್ ಪ್ರೈಸ್ ಇಲ್ಲಿ 5 ಆಕೈತಿ. ಈ 4 ವ್ಯಾಲ್ಯೂ ಎಷ್ಟು ಕೊಟ್ಟನು 4400 ಕೊಟ್ಟನು. ಅಂದ್ರೆ 1100 ಮಲ್ಟಿಪ್ಲೈ ಮಾಡಬೇಕು. ಕಾಸ್ಟ್ ಪ್ರೈಸ್ ಎಷ್ಟು ಬಂತು ಇಲ್ಲಿ 5500 ರೂಪಾಯಿ ಬರ್ತೈತಿ. ನಮಗೇನು ಕೇಳೋಣ 10% ಲಾಭ ಪಡೆಯೋಕೆ ನಾನು ಎಷ್ಟು ರೂಪಾಯಿಗೆ ಮಾರ್ಬೇಕು ಅಂತ ಕೇಳೋಣ. ಪ್ರಾಫಿಟ್ ಎಷ್ಟು 10% ಅಂದ್ರೆ ಎಷ್ಟು ಬರ್ತೈತಿ ರೀ 11/10 ಆಕೈತಿ. 10 ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 5500 ಐತಿ. ನಮ್ಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 11 ಐತಿ. ಅಂದ್ರೆ 550 ಆಗುತ್ತೆ. 11 ಇಂಟು 550 ಮಾಡಿದ್ರೆ ಎಷ್ಟು ಬರ್ತೈತಿ ಇಲ್ಲಿ 11 ಇಂಟು 550 ಮಾಡಿದ್ರೆ 6050 ರೂಪಾಯಿ ಬರ್ತೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗೈತಿ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 76 ರೂಪಾಯಿಗೆ ಮಾರ್ಯಾನಿಲ್ಲ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ 76 ಐತಿ. ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಕೊಟ್ಟನ 52% ಕೊಟ್ಟನ. ಅಂದ್ರೆ 52/100 ಆಕೈತಿ. 4 1 4 3 4 ಇಲ್ಲಿ ಆಕೈತಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತಿ ಇಲ್ಲಿ 13 + 25 ಮಾಡಿದ್ರೆ 28 ಆಕೈತಿ. ಕಾಸ್ಟ್ ಪ್ರೈಸ್ 25 ಆಗೈತಿ. ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ 76 ಕೊಟ್ಟನ. 20 38 ಆಡ್ಲೆ 25 ಆಡ್ಲೆ 50 ಆಗುತ್ತೆ. ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಲ್ಲಿ 50 ರೂಪಾಯಿ ಬಂತು. ನಮಗೇನು ಕೇಳೋಣ 75 ರೂಪಾಯಿಗೆ ಮಾರಿದ್ರೆ ಲಾಭ ಎಷ್ಟಾಗುತ್ತೆ ಸೆಲ್ಲಿಂಗ್ ಪ್ರೈಸ್ 75 ಅಂದ್ರೆ ಎಷ್ಟು ಜಾಸ್ತಿ ಐತ್ರಿ ಇಲ್ಲಿ 25 ಜಾಸ್ತಿ ಆಯ್ತು. ಪರ್ಸೆಂಟೇಜ್ ಪ್ರಾಫಿಟ್ ಏನಾಗುತ್ತೆ ಇಲ್ಲಿ 25/50 ಇಂಟು 100 51 52 ಅಂದ್ರೆ 50% ಪ್ರಾಫಿಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಒಬ್ಬ ವ್ಯಕ್ತಿ ಒಂದು ವಸ್ತುನ 5500 ರೂಪಾಯಿ ಮಾರ್ಯಾನಿಲ್ಲ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 5500 ಆಗುತ್ತೆ. ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಕೊಟ್ಟನ 10% ಅಂದ್ರೆ ಇದೆ 1/10 ಅಂದ್ರೆ 11/10 ಆಕೈತಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 11 ಆಗುತ್ತೆ. ಅಂದ್ರೆ 5500 ಆಗುತ್ತೆ. 11,500 ಇಲ್ಲಿ ಕಾಸ್ಟ್ ಪ್ರೈಸ್ 10 ಐತಿ. 10 500 ಮಾಡಿದ್ರೆ 5000 ರೂಪಾಯಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗೈತಿ. ಒಬ್ಬ ಅಂಗಡಿಯ ಒಂದು ಮೇಜನ್ನ 3600 ರೂಪಾಯಿ ಖರೀದಿ ಮಾಡ್ಯಾನ. ಅಂದ್ರೆ ಕಾಸ್ಟ್ ಪ್ರೈಸ್ 3600 ಐತಿ. ಅಂದ್ರೆ ಪರ್ಸೆಂಟೇಜ್ ಲಾಸ್ ಕೊಟ್ರೆ 15% ಲಾಸಿಗೆ ಮಾರ್ಯಾನ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಅಂತ ಕೇಳಿ ಇಲ್ಲಿ 3600 ಅಂದ್ರೆ ಇಲ್ಲಿ 15% ಏನಾಗೈತ್ರಿ ಇಲ್ಲಿ 3/20 ಆಗೈತಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ 3 ಲಾಸ್ನ ಮಾಡಿದ್ರೆ 17 ಆಕೈತಿ. ಕಾಸ್ಟ್ ಪ್ರೈಸ್ ಇಲ್ಲಿ 20 ಆಕೈತಿ. ಈ 20 ವ್ಯಾಲ್ಯೂ 3600 ಕೊಟ್ಟಿನ. ಅಂದ್ರೆ ಎಷ್ಟಲೇ 180 ಮಲ್ಟಿಪ್ಲೈ ಮಾಡಿದ್ನು 17 180 ಎಷ್ಟಾಗೈತಿ ಇಲ್ಲಿ 3060 ರೂಪಾಯಿ ಆಕೈತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗೈತಿ. 48 ವಸ್ತು ಖರೀದಿ ಬೆಲೆ ಎಷ್ಟು ಕೊಟ್ಟನ 3600 ಕೊಟ್ಟನ. 48 ವಸ್ತು ಸಿ ಪಿ ಎಷ್ಟು ಕೊಟ್ಟನ ಇಲ್ಲಿ 3600 ಕೊಟ್ಟನ. ಒಂದು ವಸ್ತುವಿನ ಸಿ ಪಿ ಎಷ್ಟಾಗೈತಿ ಇಲ್ಲಿ 3600 / 48 ಮಾಡಿದ್ರೆ 75 ರೂಪಾಯಿ ಬರ್ತೈತಿ. ಅದ ಮತ್ತು 60 ವಸ್ತುಗಳ ಮಾರಾಟ ಬೆಲೆ ಕೊಟ್ಟನ. 60 ವಸ್ತು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗೈತಿ ಇಲ್ಲಿ ಎಷ್ಟು ಕೊಟ್ಟನ 4200 ಕೊಟ್ಟನ.
ಒಂದು ವಸ್ತುವಿನ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ 4200 ಡಿವೈಡೆಡ್ ಬೈ 60 ಅಂದರೆ 70 ರೂಪಾಯಿ ಆಕೈತಿ. ಇಲ್ಲಿ ಕಾಸ್ಟ್ ಪ್ರೈಸ್ 75, ಸೆಲ್ಲಿಂಗ್ ಪ್ರೈಸ್ 70 ಐತಿ. ಲಾಸ್ ಎಷ್ಟಾಗೈತಿ ಇಲ್ಲಿ ಲಾಸ್ 75 ಮೈನಸ್ 70 ಮಾಡಿದ್ರೆ 5 ರೂಪಾಯಿ ಲಾಸ್ ಆಗೈತಿ. ಪರ್ಸೆಂಟೇಜ್ ಆಫ್ ಲಾಸ್ ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 75 ಇಂಟು 100 ಆಗುತ್ತೆ. 5 ಒಂದ್ಲಿ 5 ಒಂದ್ಲಿ 5 15 100 ಡಿವೈಡೆಡ್ ಬೈ 15 ಆಕೈತಿ. ಅಂದ್ರೆ ಎಷ್ಟು ಲಾಸ್ ಆಗೈತಿ ಇದು 6.67% ಲಾಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ. ಅಂಗಡಿಯ ವ್ಯಾಪಾರಿ ಒಂದು ವಸ್ತುನ 720 ರೂಪಾಯಿಗೆ ಮಾರೇನಿಲ್ಲ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 720 ಐತಿ. ಅಂದ್ರೆ 20% ಲಾಸ್ ಐತಿ. ಅಂದ್ರೆ 20% ಲಾಸ್ ಅಂದ್ರೆ ಎಷ್ಟಾಗೈತಿ 4/5 ಆಕೈತಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 4 ಆದ್ರೆ ಕಾಸ್ಟ್ ಪ್ರೈಸ್ 5 ಆಕೈತಿ. 4 ವ್ಯಾಲ್ಯೂ ಎಷ್ಟು ಕೊಟ್ಟಾನ 720 ಕೊಟ್ಟಾನ. 4 ಒಂದೇ 4 18 188 5 ಮಾಡಿದ್ರೆ ಎಷ್ಟಾಗೈತಿ ಇಲ್ಲಿ 900 ರೂಪಾಯಿ ಕಾಸ್ಟ್ ಪ್ರೈಸ್ ಆಕೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಕೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.